ಯಾರೆಲ್ಲ ವರ್ಕಿಂಗ್ ಸ್ಪೇಸ್ ಹುಡುಕ್ತಾ ಇದ್ದೀರಲ್ಲ, ನಿಮಗೆ 3 ಎಕರೆ 31 ಗುಂಟೆನಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಈ ಪ್ರಾಪರ್ಟಿನ ತಗೊಂಡ್ ಬಂದಿಲ್ಲ. ಮಾನ್ಯತಾ ಟೆಕ್ ಪಾರ್ಕ್ಗೆ ಗೇಟ್ ನಂಬರ್ 5ಗೆ 2 ನಿಮಿಷದ ದೂರದಲ್ಲಿ ನಾನು ನಿಮಗೆ ಈ ಪ್ರಾಪರ್ಟಿನ ತಂದಿದ್ದೀನಿ. ಬನ್ನಿ, ತಡ ಮಾಡದೆ ನಾನು ಈ ಪ್ರಾಪರ್ಟಿ ಡೀಟೇಲ್ಸ್ ನ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಹಾಗೇನೆ ಇದು ಬಂದ್ಬಿಟ್ಟು ನಿಮಗೆ 1,70,000 ಸ್ಕ್ವೇರ್ ಫೀಟ್ ಅಲ್ಲಿ ಇದು ಸ್ಪ್ರೆಡ್ ಔಟ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದಾಗಿದೆ. ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್ 3 ಬ್ಲಾಕ್ಗಳು ಅವೈಲಬಿಲಿಟಿ ಇದೆ. ಸದ್ಯಕ್ಕೆ ಈಗ ಸಿ ಬ್ಲಾಕ್ ಆಗಿದೆ. ಎ ಬ್ಲಾಕ್ ಮತ್ತೆ ಬಿ ಬ್ಲಾಕ್, ಎ ಬ್ಲಾಕ್ ಅಲ್ಲಿ 750 ಸಿಟಿಂಗ್ ಕೆಪಾಸಿಟಿ, ಬಿ ಬ್ಲಾಕ್ ಅಲ್ಲಿ 500+ ಸಿಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಟೋಟಲ್ 1,310 ಸಿಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಬಿಲ್ಡಿಂಗ್ ನ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ. ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ ಹೇಗೆಲ್ಲ ಇರುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಬರ್ತೀನಿ. ಪ್ಲೀಸ್ ಬನ್ನಿ ಸರ್, ನಾನು ನಿಮ್ಗೆ ಈ ಪ್ರಾಪರ್ಟಿನ ತೋರಿಸ್ಕೊಡ್ಬೇಕು ನಮ್ಮ ವೀಕ್ಷಕ. ನೋಡ್ತಾ ಇದ್ದೀರಲ್ಲ, ಗ್ರೌಂಡ್, ಫಸ್ಟ್, ಸೆಕೆಂಡ್ 3 ಫ್ಲೋರ್ಸ್ ಇಲ್ಲಿದಾವೆ. ಇಲ್ಲಿ ಬಂದು ಈಚ್ ಫ್ಲೋರ್ 250 ಸೀಟಿಂಗ್ ಕೆಪಾಸಿಟಿ ಇರತಕ್ಕಂತ ಸ್ಪೇಸಿಂಗ್ ಇದಾಗಿರುತ್ತೆ. ಹಾಗೇನೆ ಟೋಟಲ್ ಎ ಬ್ಲಾಕ್ ಮತ್ತೆ ಬಿ ಬ್ಲಾಕ್ ಅಲ್ಲಿ 33 ಮೀಟಿಂಗ್ ರೂಮ್ಸ್ ಇದೆ. ಹಾಗೆ ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಟೆನೆಂಟ್ಸ್ ಇದ್ದಾರೆ, ಈ ಟೆನೆಂಟ್ಸ್ ಶಿಫ್ಟ್ ಆಗ್ತಾರೆ. ಸೊ ಈ ಸ್ಪೇಸ್ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಸರ್. ಹಾಗೆ ತೋರಿಸಿ, ಬೋರ್ಡ್ ರೂಮ್ಸ್ ಆಗಿರ್ಬೋದು, ಮೀಟಿಂಗ್ ರೂಮ್ಸ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ಯೂಸಬಲ್ಗೆ ಸಿಗುವಂತದ್ದಾಗತ್ತೆ. 40 ಕಾರ್ ಪಾರ್ಕಿಂಗ್, ಒಂದು 200ರಿಂದ 220 ಟೂ ವೀಲರ್ ಪಾರ್ಕಿಂಗು ಸಿಗುವಂತ ಸ್ಪೇಸು ನಿಮ್ಗೆ ಇದಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಬಿ ಬ್ಲಾಕ್ ಅಲ್ಲಿ ಸರ್ ತೋರಿಸ್ತಾ ಇರಿ. ಹಾಗೇನೆ ದಿಸ್ ದಿ ಗ್ರೌಂಡ್ ಫ್ಲೋರ್ 250 ಸಿಟಿಂಗ್ ಕೆಪಾಸಿಟಿ, ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್. ನಾನು ನಿಮ್ಮನ್ನ ಅಲ್ಲೂ ಕೂಡ ಕರ್ಕೊಂಡು ನೋಡ್ತಾ ಇದ್ರ, ಇದು ನಿಮ್ಗೆ ಫಸ್ಟ್ ಫ್ಲೋರ್ ಸಿಗುತ್ತೆ. ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಸೇಮ್ ನಿಮ್ಗೆ 250 ಸಿಟಿಂಗ್ ಕೆಪಾಸಿಟಿ ಸಿಗೋಂಥದ್ದಾಗತ್ತೆ. ಡೆವಲಪ್ಡ್ ಬೈ ಲ್ಯಾಂಡ್ ಲಾರ್ಡ್. ಹಾಗೇನೆ ಈ ಜಾಗದಲ್ಲಿ ನಮಗೆ ಪೀಸ್ಫುಲ್ ಅಟ್ಮಾಸ್ಫಿಯರ್, ಮಾನ್ಯತಾ ಟೆಕ್ ಪಾರ್ಕ್ ಕೇವಲ 100 ಮೀಟರ್ಗೆ ಬ್ಯಾಕ್ ಗೇಟ್ ನಂಬರ್ 5 ಸಿಗುತ್ತೆ. ಸ್ಟಾರ್ಟ್ಅಪ್ಸ್ ಇದೀರಿ, ಈ ವಿಡಿಯೋ ನೋಡ್ತಿದ್ದೀರಿ, ಪ್ಲಗ್ ಅಂಡ್ ಪ್ಲೇ ಮಾಡ್ಕೋಬೇಕಾ? ಕಸ್ಟಮೈಸೇಷನ್ ಆಪ್ಷನ್ ಇದೆ. 100 ಸೀಟ್ ಬೇಕಾಗಿದ್ಯಾ? ಕಸ್ಟಮೈಸೇಷನ್ ಆಪ್ಷನ್ ಇಲ್ಲಿ ಅವೈಲೇಬಲ್ ಇದೆ. ಇರೋ ಟೆನೆಂಟ್ಸ್ ನ ಸಿ ಬ್ಲಾಕ್ ಆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಟೋಟಲ್ ನಿಮಗೆ 1300 ಸಿಟಿಂಗ್ ಕೆಪಾಸಿಟಿ ಇರತಕ್ಕಂಥ ಬಿಲ್ಡಿಂಗು. ಹಾಗೇನೆ ನಿಮ್ಗೆ ಈಗ ಎಂಟ್ರೆನ್ಸ್ ಒಂದು ಕಡೆ ಇದೆ, ಲ್ಯಾಂಡ್ ಲಾರ್ಡ್ 2ನೇ ಎಂಟ್ರೆನ್ಸ್ ಕೂಡ ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಹಿಂದೆಗಡೆ ಕೂಡ 40 ಫೀಟ್ ರೋಡ್ ಇರತಕ್ಕಂಥದ್ದಾಗತ್ತೆ. ಇಲ್ಲಿ ನಿಮ್ಗೆ ಕಾರ್ ಪಾರ್ಕಿಂಗ್ಸ್ 40ರಿಂದ 45 ಕಾರ್ ಪಾರ್ಕಿಂಗ್, 220 ಟೂ ವೀಲರ್ ಕೂಡ ಪಾರ್ಕಿಂಗ್ಗೆ ಅವೈಲಬಿಲಿಟಿ. ನೀವು ಈ ಬಿ ಬ್ಲಾಕ್ ಅಲ್ಲಿ ಫಸ್ಟ್ ಫ್ಲೋರ್ ಏನ್ ನೋಡ್ತಾ ಇದ್ದೀರಿ, 360 ಸೀಟ್ ಕೆಪಾಸಿಟಿ ಇರತಕ್ಕಂಥ ಸ್ಪೇಸ್ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಬ್ಯಾಕ್ ಎಂಡ್ ಆಫೀಸ್ ಮಾಡ್ಕೋಬಹುದು. ಸ್ಟಾರ್ಟ್ಅಪ್ಸ್ಗೆ ಸ್ಪೇಸ್ ಬೇಕಂದ್ರೆ ಈ ಬ್ಲಾಕ್ ನ ಮಾತ್ರ ತಗೋಬೇಕು ಅಂತಂದ್ರೂ ಕೂಡ ನಿಮ್ಗೆ ಕಸ್ಟಮೈಸೇಷನ್ ಆಪ್ಷನ್ ಇದೆ. ಹಾಗೆ ನೋಡ್ತಾ ಇರಬಹುದು, ಎಲ್ಲ ಕೂಡ ನಿಮ್ಗೆ ಸೆಂಟ್ರಲೈಸ್ಡ್ AC ನ ಪ್ರೊವೈಡ್ ಮಾಡಿ. ಮೂವಿನ್ ಅಂತ ಹೇಳಲಿಕ್ಕೆ ಈ ಪ್ರಾಪರ್ಟಿ ಸೂಟೇಬಲ್. ಏನೇ ಇನ್ಫಾರ್ಮೇಶನ್ ಬೇಕು ಅಂತಂತಂದ್ರೆ ನಾವು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ನಮ್ಮನ್ನ ರೀಚ್ ಔಟ್ ಮಾಡಿದ್ರೆ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಹಾಗೇನೆ ಡಿಸ್ಕಷನ್ ಆನ್ ದಿ ಟೇಬಲ್ ಲ್ಯಾಂಡ್ ಲಾರ್ಡ್ ಜೊತೆನೆ ನಿಮ್ಗೆ ಮೀಟಿಂಗ್ ಅರೇಂಜ್ ಮಾಡಿ. ಏನ್ ನಾವು ಸ್ಪಾಟ್ ನೋಡ್ತಾ ಇದೀವಲ್ಲ, ಬಿ ಬ್ಲಾಕು, ಎ ಬ್ಲಾಕು, ಸಿ ಬ್ಲಾಕು ಆ ಕಡೆ ಆದ್ರೆ ನಿಮ್ಗೆ ಸಪರೇಟ್ ಆಗಿ ಪಾರ್ಕಿಂಗ್ ವ್ಯವಸ್ಥೆಗೆ ನೀವು ನೋಡ್ತಾ ಇರೋ ಪಾರ್ಕಿಂಗ್ ಏರಿಯಾ ಅಂತ ನಾವೇನ್ ಹೇಳಿದ್ವಲ್ಲ ಸರ್, ನಮ್ಮ ಬಲಭಾಗಕ್ಕೆ ತೋರಿಸಿ. ಇಲ್ಲಿ ನಮಗೆ ಪ್ಲೆಂಟಿ ಆಫ್ ಸ್ಪೇಸ್ ಅವೈಲೇಬಲ್ ಇದೆ. ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಮಾಡಿ ಕೊಡ್ತಾರೆ. ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಟೆನೆಂಟ್ಸ್ ಏನಿದ್ದಾರೆ ಅವರೆಲ್ಲ ಪಾರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಂಟ್ರಿ ಎಕ್ಸಿಟ್ಗೂ ಕೂಡ ನಿಮ್ಗೆ ಕಾಂಪೌಂಡ್ ನ ತೆರವುಗೊಳಿಸಿ ಅಲ್ಲಿ ಇನ್ಸ್ಟಾಲ್ ಮಾಡಿ 2 ಕಡೆ ಎಂಟ್ರಿ ಎಕ್ಸಿಟ್ ಕೊಡೋ ವ್ಯವಸ್ಥೆನಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.